ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡಬೇಕು, ಒಂದು ಮನೆ ಮಾಡಬೇಕು ಅನ್ನೋ ಆಸೆ ಯಾರಿಗಿರೋದಿಲ್ಲ. ಆದರೆ ಎಲ್ರಿಗೂ ಕೈಗೆಟುಕೋ ದರದಲ್ಲಿ ಎಲ್ಲಿ ಸೈಟ್ ಸಿಗತ್ತೆ? ಮನೆಯನ್ನು ಕಡಿಮೆ ಬಜೆಟ್ನಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇದೆಯಾ? ಒಳ್ಳೆ ಕ್ವಾಲಿಟಿ ಮನೆಯನ್ನು ನಾವು ಮಾಡಬಹುದಾ? ನಮಗೆ ಬೇಕಾಗಿರುವಂತಹ ಇಂಟೀರಿಯರ್ಸ್ ಆಪ್ಷನ್ಸ್ ನಮಗೆ ಸಿಗತ್ತಾ? ಈ ಥರದ ಹಲವು ಪ್ರಶ್ನೆಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಪ್ರಾಪರ್ಟಿ ಹಬ್ಬ. ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ನ ಗೇಟ್ ನಂಬರ್ 6ರಲ್ಲಿ ಪ್ರಾಪರ್ಟಿ ಹಬ್ಬವನ್ನು ನ್ಯೂಸ್ ಫಸ್ಟ್ ಆಯೋಜಿಸಿರುವಂಥದ್ದು. ಈ ಪ್ರಾಪರ್ಟಿ ಹಬ್ಬದಲ್ಲಿ 10 ಹಲವು ಸಂಸ್ಥೆಗಳು, ವಿವಿಧ ರೀತಿಯ ಸಂಸ್ಥೆಗಳು ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ನಿಮ್ಮ ಬಜೆಟ್ಗೆ ತಕ್ಕನಂತಹ ಸೈಟ್, ನಿಮ್ಮ ಬಜೆಟ್ಗೆ ತಕ್ಕನಂತಹ ಮನೆ, ನಿಮಗೆ ಲಕ್ಸುರಿಯಸ್ ಆಗಿರಬೇಕು ಅಂದರೆ ವಿಲ್ಲಾ, ಅಪಾರ್ಟ್ಮೆಂಟ್ಗಳಲ್ಲಿ ಮನೆ, ವಿಲ್ಲಾಗಳು, ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಸಿಗತ್ತೆ. ಅತಿಥಿಗಳು ಕೂಡ ಆಗಮಿಸ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. BDA ಅಧ್ಯಕ್ಷರಾಗಿರುವಂತಹ NA ಹ್ಯಾರಿಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ದಯವಿಟ್ಟು ವೇದಿಕೆಯ ಮುಂಭಾಗ ಇರುವಂತಹ ಆಸನಗಳಲ್ಲಿ ಕುಳಿತುಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ನ ಗೇಟ್ ನಂಬರ್ 6ರಲ್ಲಿ ಪ್ರಾಪರ್ಟಿ ಹಬ್ಬ ನಡೀತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಪ್ರಾಪರ್ಟಿ ಹಬ್ಬ ಸ್ಪೆಷಲ್ ಪಾರ್ಟ್ನರ್ಸ್ ಆಯೋಜಿಸಲಾಗಿದೆ. ಇಲ್ಲಿ BDA, BMRDA, BIA, PPA ಹಾಗೂ ರೇರಾ ಸರ್ಕಾರದ ಅನುಮೋದಿತ ಪ್ರಾಜೆಕ್ಟ್ಗಳು ಮಾತ್ರ ಈ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿರುವಂಥದ್ದು. ಕ್ಷಣಗಳಲ್ಲಿ ಕಾರ್ಯಕ್ರಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರುವಂತಹ ಪ್ರಾಜೆಕ್ಟ್ಗಳು ಮಾತ್ರ ಇಲ್ಲಿರುತ್ತೆ. ಆ ಪ್ರಾಜೆಕ್ಟ್ಗಳನ್ನು ಮಾತ್ರ ನಾವು ಇಲ್ಲಿ ಡಿಸ್ಪ್ಲೇಗೆ ಅವಕಾಶ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ನಾವು ಆಸ್ತಿಯನ್ನು ಮಾಡಬೇಕು, ಬೆಂಗಳೂರಿನಲ್ಲಿ ನಮ್ಮದೊಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅನ್ನುವ ಆಸೆ ಹೊಂದಿರುವವರು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಈ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಬಹುದು. ಇವತ್ತು ಮತ್ತು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಈ ಪ್ರಾಪರ್ಟಿ ಹಬ್ಬ ನಡೆಯುತ್ತೆ. ಎಲ್ಲರಿಗೂ ಎಂಟ್ರಿ ಫ್ರೀ ಇರುತ್ತೆ, ಉಚಿತ ಪ್ರವೇಶ ಇರುತ್ತೆ. ಹಾಗೆ ಅಲ್ಲಿ ಕಿಡ್ಸ್ ಪ್ಲೇ ಝೋನ್ ಇದೆ. ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರೆ ಅಲ್ಲಿ ಅವರನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವ ಟೆನ್ಷನ್ ಬೇಡ. ಮಕ್ಕಳ ಆಟಕ್ಕೋಸ್ಕರವೇ ಅಲ್ಲಿ ಕಿಡ್ಸ್ ಪ್ಲೇ ಝೋನ್ ಇದೆ. ಹಾಗೆ ವಿಧ ವಿಧವಾದ ಆಹಾರಗಳನ್ನು ಸವಿಯೋದಕ್ಕೆ ನಿಮಗೆ ಫುಡ್ ಸ್ಟಾಲ್ಸ್ ಕೂಡ ಅಲ್ಲಿ ಇರುವಂಥದ್ದು. ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. ಇದು ಕನಸು ನನಸಾಗುವ ಒಂದು ಅದ್ಭುತ ಜಾಗ. ಒಬ್ಬರೇ ಒಬ್ಬರು ರಿಯಲ್ ಎಸ್ಟೇಟ್ನ ಮೋಸದ ದಾಳಕ್ಕೆ ಬೀಳದಂತೆ ತಡೆಯುವಂಥ ಸುರಕ್ಷಿತ ಜಾಗ. ನಮ್ಮ ರಾಜ್ಯದ ಜನರ ಹಿತದೃಷ್ಟಿಯಲ್ಲಿಟ್ಟುಕೊಂಡು ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಎಕ್ಸ್ಪೋ, ಅದುವೇ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ. ಒಂದು ಕುಟುಂಬಕ್ಕೆ ನೆಲೆ ಸಿಕ್ಕರೆ ಅದಕ್ಕಿಂತ ದೊಡ್ಡ ಹಬ್ಬ ಇನ್ನೇನಿದೆ? ನಮ್ಮ ಮನೆ ಅನ್ನುವಂತಹ ನೆಮ್ಮದಿನೇ ಪ್ರಪಂಚದ ಅತಿ ದೊಡ್ಡ ಖುಷಿ ಅಂತ ಹೇಳ್ಬಹುದು. ಅದು ಖಂಡಿತವಾಗ್ಲೂ ತಪ್ಪಾಗಲ್ಲ. ಹಾಗಾಗಿಯೇ ನ್ಯೂಸ್ ಫಸ್ಟ್ ರಿಯಲ್ ಎಸ್ಟೇಟ್ ಎಕ್ಸ್ಪೋನ ರೀಡಿಫೈನ್ ಮಾಡಿ ಇದಕ್ಕೊಂದು ಹಬ್ಬದ ರೂಪ ಕೊಟ್ಟಿದೆ. ಅದನ್ನ ಸದುಪಯೋಗ ಪಡೆದುಕೊಳ್ಬೇಕು ಅಂತ ನಮ್ಮೆಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಮತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ NA ಹ್ಯಾರಿಸ್ಗೆ ಹೃತ್ಪೂರ್ವಕ ಸ್ವಾಗತ. ವೆಲ್ಕಮ್ ಸರ್. BDA ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಹಲವು ಸುಧಾರಣೆಯನ್ನ ತಂದಿರುವಂತಹ ಖ್ಯಾತಿ ಶ್ರೀಯುತ NA ಹ್ಯಾರಿಸ್ ಅವರಿಗೆ ಸಲ್ಲಬೇಕು. NA ಹ್ಯಾರಿಸ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಸ್ಕೈಡೆಕ್, ಹೆಬ್ಬಾಳ ಟು ಮೇಕ್ರಿ ಸರ್ಕಲ್ ವರೆಗಿನ ಟನಲ್ ರೋಡ್, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗಳಿಗೆ ವೇಗ ನೀಡಿದ್ದು ಖಂಡಿತವಾಗ್ಲೂ ಇವರೇ.
ಬಿಡಿಎ ಡಿಜಿಟಲೀಕರಣ ಯೋಜನೆ ಜಾರಿಗೆ ತಂದು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಶಿವರಾಮ ಕಾರಂತ್ ಬಡಾವಣೆ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದು ಇವರೇ. ದಶಕಗಳಿಂದ ಕಾಯ್ತಾ ಇದ್ದ ಅದೆಷ್ಟೋ ಫಲಾನುಭವಿಗಳಿಗೆ ಬದಲಿ ನಿವೇಶನ ಹಂಚಿಕೆ ಮಾಡುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದು. ಹೀಗೆ ಹಲವು ಸುಧಾರಣೆ ತಂದಿರುವಂತಹ ಶ್ರೀಯುತ ಎನ್ ಎ ಹ್ಯಾರಿಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ನಮಗೆ ಅತೀವ ಸಂತಸವನ್ನ ತಂದಿದೆ. ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತ ಸರ್. ಖ್ಯಾತ ಉದ್ಯಮಿ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಡಿ ಕುಪೇಂದ್ರ ರೆಡ್ಡಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ. ಬೆಂಗಳೂರು ಬಿಸಿನೆಸ್ ಕ್ಷೇತ್ರದ ಐಕಾನ್ಗಳಲ್ಲಿ ಇವರು ಮುಂಚೂಣಿಯಲ್ಲಿ ನಿಲ್ತಾರೆ. ಟೆಕ್ ಪಾರ್ಕ್ ನಿರ್ಮಾಣ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಇವರು ಸಿದ್ಧಹಸ್ತರು. 5 ಸ್ಟಾರ್ ಹೋಟೆಲ್ಗಳ ನಿರ್ಮಾಣದಲ್ಲಿ ಹೊಸ ಛಾಪನ್ನ ಮೂಡಿಸಿದ್ದಾರೆ. ಕ್ರಿಯೇಟ್ ಫೌಂಡೇಶನ್ ಮೂಲಕ ಹಲವು ಸಮಾಜಮುಖಿ ಕೆಲಸ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಶ್ರೀಯುತ ಡಿ ಕುಪೇಂದ್ರ ರೆಡ್ಡಿ ಅವರಿಗೆ ಮತ್ತೊಮ್ಮೆ ನ್ಯೂಸ್ ಫಸ್ಟ್ ವತಿಯಿಂದ ತುಂಬು ಹೃದಯದ ಸ್ವಾಗತ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಮತ್ತೊಬ್ಬ ಅತಿಥಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನ ಸೃಷ್ಟಿ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್, ಹಾಸ್ಪಿಟಾಲಿಟಿ ಅಂಡ್ ಲೀಜರ್, ಮೀಡಿಯಾ, ಎಜುಕೇಷನ್ ಮ್ಯಾನೇಜ್ಮೆಂಟ್, ಹೆಲ್ತ್ ಕೇರ್, ಕೃಷಿ ಹಾಗೂ ಮೈನಿಂಗ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನ ಮಾಡಿರುವಂತಹ ಮ್ಯಾನೇಜಿಂಗ್ ಡೈರೆಕ್ಟರ್, ಟ್ರಿಯೋ ವರ್ಲ್ಡ್ ಅಕಾಡೆಮಿ, ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯ ನಿರ್ದೇಶಕ ಹಾಗೂ ಎಂಸಿಎನ್ ಡೆವಲಪರ್ಸ್ ನ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಕೆಎಂ ನವೀನ್ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇನ್ನು ನಮ್ಮ ಜೊತೆಗೆ ನ್ಯೂಸ್ ಫಸ್ಟ್ ನ ಎಂಡಿ ಹಾಗೂ ಸಿಇಒ ಎಸ್ ರವಿಕುಮಾರ್ ಸರ್ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಅತಿಥಿಗಳು ವೇದಿಕೆಯ ಮೇಲಿದ್ದಾರೆ. ನೀವು ಕೂಡ ಆಸೀನರಾಗಿದ್ದೀರಿ. ಇನ್ಯಾಕೆ ತಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಗಿಡಕ್ಕೆ ನೀರುಣಿಸುವ ಮೂಲಕ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ, ದ ಕಂಪ್ಲೀಟ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಚಾಲನೆ ಕೊಡಬೇಕು ಅಂತ ನಮ್ಮ ಅತಿಥಿಗಳಲ್ಲಿ ನಾನು ಕೇಳ್ಕೊಳ್ತೀನಿ. ತಾವು ಕೂಡ ಜೋರಾದ ಚಪ್ಪಾಳೆಯ ಮುಖಾಂತರ ನಮ್ಮ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬಕ್ಕೆ ನಿಮ್ಮ ಸಪೋರ್ಟ್ ಇದೆ ಅನ್ನೋದನ್ನ ಪ್ರೂವ್ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ. ಥ್ಯಾಂಕ್ ಯು ಸರ್. ಇನ್ನು ಕಾರ್ಯಕ್ರಮದ ಉದ್ದೇಶದ ಕುರಿತು ಮಾತನಾಡಬೇಕು ಅಂತ ನಮ್ಮ ನ್ಯೂಸ್ ಫಸ್ಟ್ ನ ಎಂಡಿ ಅಂಡ್ ಸಿಇಒ ಎಸ್ ರವಿಕುಮಾರ್ ಸರ್ ಅವ್ರನ್ನ ಕೇಳ್ಕೊಳ್ತೀನಿ. ಸರ್, ದ ಸ್ಟೇಜ್ ಇಸ್ ಯೋರ್ಸ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಎಕ್ಸಿಬಿಟರ್ಸ್ಗೆ ಮತ್ತೆ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಬಿಡಿಎ ಅಧ್ಯಕ್ಷರಾದ ಎನ್ ಎ ಹ್ಯಾರಿಸ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ನ್ಯೂಸ್ ಫಸ್ಟ್ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಅವರ ಪ್ರೋತ್ಸಾಹ ಮತ್ತೆ ಸಹಕಾರ ತುಂಬಾ ಮುಖ್ಯ. ನಾನು ಹೋಗಿ ಈ ತರದೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳಿದಾಗ, ಮಾಡಿ ನಾವು ಜೊತೆಯಲ್ಲಿದ್ದೀವಿ ಅಂತೇಳಿ 4 ಒಳ್ಳೆ ಮಾತುಗಳನ್ನು ಹೇಳಿ ನಮಗೆ ಈ ಕಾರ್ಯಕ್ರಮ, ಈ ಎಕ್ಸ್ಪೋ ಆಗೋದಕ್ಕೆ ಮೊದಲ ಕಾರಣಕರ್ತರು ಅವರೇ ಆಕ್ಚುಲಿ. ಸೊ ಹಂಗಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಕ್ಚುಲಿ ಅವರು ನಿನ್ನೆ ಡೆಲ್ಲಿಯಲ್ಲಿದ್ರು. ನಿನ್ನೆ ರಾತ್ರಿ ನಾನು ಕಾಲ್ ಮಾಡಿದ್ದೆ, ಅವರು ರಿಸೀವ್ ಮಾಡಕ್ ಆಗಿರ್ಲಿಲ್ಲ. ರಾತ್ರಿ 12:45 ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿಬಿಟ್ಟು ಬೆಳಿಗ್ಗೆ ಬಿಡಿಎದಲ್ಲಿ ಮೀಟಿಂಗ್ ಇದೆ, ಮೀಟಿಂಗ್ ಮಧ್ಯದಲ್ಲಿ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಮೀಟಿಂಗ್ ಮಧ್ಯದಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾನು ತುಂಬಾ ಜನ ರಾಜಕಾರಣಿಗಳನ್ನು ನೋಡಿದ್ದೀನಿ. ಮೋಸ್ಟ್ ಡಿಗ್ನಿಫೈಡ್, ಮೆಚ್ಯೂರ್ಡ್ ಅಂಡ್ ಡೀಸೆಂಟ್ ಪೊಲಿಟಿಷಿಯನ್ ಅಂದ್ರೆ ಹ್ಯಾರಿಸ್ ಅವರು. ಆಕ್ಚುಲಿ ನಾವು ಏನ್ ಹೇಳ್ತೀವಿ ಅದನ್ನ ಕೇಳಿಸ್ಕೊಂತಾರೆ, ಸಮಾಧಾನವಾಗಿ ನಮ್ಮ
ಮಾತುಗಳಿಗೆ ಉತ್ತರ ಕೊಡ್ತಾರೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಿಡಿಎ ಅಧ್ಯಕ್ಷರಾಗಿ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದನ್ನ ನಮ್ಮ ಆಂಕರ್ ಹೇಳಿದ್ರು, ಏನೆಲ್ಲ ಕಾರ್ಯಕ್ರಮಗಳು ಅವರು ಬಿಡಿಎ ಅಧ್ಯಕ್ಷರಾದ್ಮೇಲೆ ಬಂದು ಚಾಲನೆ ಕೊಟ್ಟಿದ್ದಾರೆ. ವೇಗವಾಗಿ ಅದನ್ನ ಕಾರ್ಯಕ್ರಮಗಳನ್ನ ಮುಗಿಸೋ ಕಾರ್ಯದಲ್ಲಿ ಇದ್ದಾರೆ ಅಂತ. ಸೊ ಆದಷ್ಟು ಬೇಗ ಬಿಡಿಎ ಅಧ್ಯಕ್ಷರು ಮಿನಿಸ್ಟರ್ ಆಗಿ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳ್ತಾ, ಅದೆಲ್ಲ ನಮ್ಮ ಆಸೆ, ಮಿನಿಸ್ಟರ್ ಆಗಬೇಕು ಅನ್ನೋದು ಎಲ್ಲರ ಆಸೆ. ಸೊ ಅವ್ರು ಮಿನಿಸ್ಟರ್ ಆಗಿ ಆದಷ್ಟು ಬೇಗ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಬ್ಬರು ಅತಿಥಿ ಡಿ ಕುಪೇಂದ್ರ ರೆಡ್ಡಿ ಅವರು. ಒಂದು ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಸ್ಥೆಗೆ ನಾವೇನಾದ್ರೂ ಇವತ್ತು ಇಷ್ಟು ಮುಂದೆ ಬಂದಿದ್ದೀವಿ, ಇಷ್ಟು ಬೆಳೆದಿದ್ದೀವಿ ಅಂತಂದ್ರೆ ಅವರ ಒಂದು ಅಡ್ವೈಸು, ಗೈಡೆನ್ಸ್ ಎರಡೂ ಕಾರಣ. ಸಿಂಪಲ್ ಆಗಿ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಈಸ್ ಎ ವಿಷನರಿ. ನೀವು ಯಾವುದೇ ಬಿಸ್ನೆಸ್ ಬಗ್ಗೆ ಕೇಳಿ, ಯಾವ ಬಿಸ್ನೆಸ್ ನೆಕ್ಸ್ಟ್ 10 ವರ್ಷದಲ್ಲಿ ಏನಾಗುತ್ತೆ ಅಂತ ಕೇಳಿ, ಪ್ರತಿಯೊಂದನ್ನ ಸುಲಲಿತವಾಗಿ ನಿಮಗೆ ಅಡ್ವೈಸ್ ಮಾಡುವಷ್ಟು ಕೇಪಬಿಲಿಟಿ ಅವರಿಗಿದೆ, ಅಷ್ಟು ಜ್ಞಾನ ಇದೆ. ನನಗೇನಾದ್ರೂ ಎಷ್ಟೋ ಸಂಶಯಗಳಿದ್ದಾಗ, ಬಿಸ್ನೆಸ್ ಮುನ್ನಡೆಸೋದು ಹೆಂಗೆ ಅಂತ ಎಲ್ಲೋ ಒಂದು ಕಡೆ ನಮಗೆ ಆತಂಕ ಇದ್ದಾಗ ನಾನು ಅವ್ರನ್ನ ಹೋಗಿ ಒಂದು ಕಾಫಿಗೆ ಭೇಟಿ ಮಾಡಿ ಅವರ ಅಡ್ವೈಸ್ನ ತಗೊಂಡ್ಬರ್ತೀನಿ. ಅದಷ್ಟೇ ಅಲ್ಲದೆ ಅವರ ಕೆಲವು ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಕ್ಚುಲಿ ಅವರು ಒಬ್ಬ ಕಾರಣಕರ್ತರು. ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬಕ್ಕೆ ವಿದ್ಯುಕ್ತವಾಗಿ ಈಗ ಚಾಲನೆಯನ್ನ ನೀಡಲಾಗಿದೆ. ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶಾಸಕ ಹಾಗೆ ಬಿಡಿಎ ಅಧ್ಯಕ್ಷರು ಆಗಿರುವಂತಹ ಎನ್.ಎ. ಹ್ಯಾರಿಸ್ ಹಾಗೆ ಉದ್ಯಮಿ ಕುಪೇಂದ್ರ ರೆಡ್ಡಿ ಅವರು, ನ್ಯೂಸ್ ಫಸ್ಟ್ನ MD CEO ರವಿಕುಮಾರ್ ಅವರು, KM ನವೀನ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ನಿಮ್ಮ ಮನೆ ಕೊಳ್ಳುವ, ಸೈಟನ್ನು ಕೊಳ್ಳುವ ಕನಸನ್ನ ನನಸಾಗಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ. ಇದರಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ಸ್ ಹಾಗೆ ಸೀನಿಯರ್ ಸಿಟಿಸನ್ ಲಿವಿಂಗ್ ಕಮ್ಯುನಿಟಿ, ಸೀನಿಯರ್ಸ್ ಲಿವಿಂಗ್ ಕಮ್ಯುನಿಟಿ, ಇದರ ಬಗ್ಗೆ ಕೂಡ ನಿಮಗೆ ಅಲ್ಲಿ ಮಾಹಿತಿಯನ್ನ ನೀಡಲಾಗತ್ತೆ. ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ಪಡೆಯೋದಕ್ಕೆ ಒಂದೇ ಸೂರಿನ ಅಡಿಯಲ್ಲಿ ಹಲವು ಮಾಹಿತಿಗಳನ್ನು ಪಡೆಯೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನ ನ್ಯೂಸ್ ಫಸ್ಟ್ ಕಲ್ಪಿಸಿಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.